ಒಂದು ನಿಮಿಷನಮ್ಮ. ಹೇಗಿದ್ರೆ ಶಿವಕಾಮಿ ಅವರೇ? ಚೆನ್ನಾಗಿದ್ದೀನಿ ಗುರುಗಳೇ. ಆ ದೇವರು ನಿಮಗೆ ಒಳ್ಳೇದ್ ಮಾಡ್ಲಿ. ನಿಮ್ ತಂಗಿ ಗರ್ಭಾವತಿ ಆಗಿದ್ರಲ್ವಾ? ಸೀಮಂತ ಕಾರ್ಯ ಮಾಡಿದ್ರ ತಾಯಿ? ಇನ್ನೂ ಮಾಡಿಲ್ಲ ಗುರುಜಿ. ಮನೆಯಲ್ಲಿ ಒಂದ್ ಪೂಜೆ ಮಾಡಿಸಿ, ಜೊತೆಗೆ ಸೀಮಂತ ಕಾರ್ಯನೂ ಮಾಡಿ ಮುಗಿಸ್ಬಿಡಿ. ನಿಮ್ ಮನೆಗೆ ಒಳ್ಳೇದಾಗುತ್ತೆ. ಸರಿ ಗುರುಜಿ, ಹಾಗೆ ಮಾಡ್ತೀನಿ. ಒಂದ್ ನಿಮಿಷನಮ್ಮ. ತಗೊಳ್ಳಿ ಅಮ್ಮ ತೀರ್ಥ. ನಿಮ್ ತಂಗಿಗೆ ಇದನ್ನ ಕುಡಿಸಿ, ದೇವ್ರ ಅನುಗ್ರಹ ಸಿಗುತ್ತೆ. ದೇವ್ರ ಪಾದದಡಿ ಇಟ್ಟು ತಗೊಂಬಂದಿರೋ ತೀರ್ಥ ಇದು. ತುಂಬಾ ಶ್ರೇಷ್ಠ. ಈ ತೀರ್ಥನ ಕುಡಿದ್ರೆ ಆತ್ಮ ಮತ್ತು ದೇಹ ಎರಡನ್ನೂ ಸ್ವಚ್ಛ ಮಾಡ್ದ ಹಾಗೆ. ಆಯ್ತು ಗುರುಜಿ. ಆಯ್ತಮ್ಮ. ದೇವ್ರೆ, ನನಗ್ ಕಷ್ಟ ಕೊಡ್ಬೇಡ ಅಂತ ಹೇಳಲ್ಲ, ಆದ್ರೆ ಅದನ್ನ ಎದುರಿಸೋ ಶಕ್ತಿ ಕೊಡು. ಬಿರುಗಾಳಿ ಬೀಸಿದಾಗ ಅದರಿಂದ ತಪ್ಪಿಸ್ಕೊಂಡು ಓಡೋಗೋ ಬದಲು ಆ ಬಿರುಗಾಳಿ ಒಳಗಡೆನೆ ನುಗ್ಗಿ ಆಚೆ ಬರೋಷ್ಟು ಧೈರ್ಯ ಕೊಡು. ಅಶೋಕ್ ಮನ್ಸಲ್ಲಿರೋದನ್ನ ನನಗೆ ಅರ್ಥ ಮಾಡ್ಸು. ಅಭಿರಾಮಿ ಜೊತೆಗೆ ಅವಳ ಮಗುನೂ ಕಾಪಾಡು. ಅವರಿಬ್ರನ್ನ ನಿನ್ ಮಡ್ಲಗ್ ಹಾಕ್ತಾ ಇದ್ದೀನಿ. ನಾನ್ ಕಷ್ಟದಲ್ಲಿದ್ದಾಗ ನಿನ್ನನ್ನ ನೆನ್ಪಿಸ್ಕೊಳ್ಳೋದಕ್ಕಿಂತ ಖುಷಿಯಲ್ಲಿದ್ದಾಗ ನಿನ್ ನೆನ್ಪು ಜಾಸ್ತಿ ಆಗತ್ತೆ. ನನ್ನ ನಿನ್ನ ಸಂಬಂಧ ಹೀಗೆ ಇರ್ಲಿ. ನಾನು ರಜನಿನ ಇದೆಲ್ಲ ಮಾಡ್ತಿರೋದು ಅಂತ ನೀನು ದೃಢವಾಗಿ ನಂಬಿರೋವರೆಗೂ ನಿಜವಾದ ಕಳ್ಳ ಯಾರು ಅಂತ ಗೊತ್ತಾಗಲ್ಲ. ನಮ್ಮಿಬ್ರನ್ನ ಬದಿಗಿಟ್ಟು ಮತ್ತಿನ್ಯಾರು ಮಾಡಿರ್ಬೋದು ಅನ್ನೋದನ್ನ ಸ್ವಲ್ಪ ಹುಡುಕು.